ಈಗ ಏನು ನಿಮ್ಮದು ಪ್ರಶ್ನೆ? ತಾಯಿಗೆ ಊಟ ಅಲ್ಲ, ಕೇಳಿ ಯಾಕಂದ್ರೆ ಡೌಟ್ ಕ್ಲಿಯರ್ ಮಾಡ್ಕೋಬೇಕು. ನಮ್ಮಿದ್ದಾಗ ಕೊಡೋರು, ಇವಾಗ ಇವ್ರಿಗೆ ಎಲ್ಲ ಕೊಡ್ಬೇಕಂತಾರಲ್ಲ. ಏನು ಕೊಡಬೇಕು? ಅದೇ ಎಲ್ಲ ಊಟ ಮಾಡೋದೆಲ್ಲ ಎಣ್ಣೆದು ಎಲ್ಲ ಮಾಮೂಲು ತಿನ್ನೋದೇನು ತಿಂತೀವೋ ಅದೇ ತಿನ್ನಿಸ್ಬೋದು ಅಂದ್ರಲ್ಲ. ಪಾಪಗೆ ಏನಾದರೂ ಚೆನ್ನಾಗಿದ್ದಾಗ ಆಗುತ್ತೆ ಅಂತ. ಈಗ ನೀವೇನೋ ನಿಮ್ಮ ಏನೇನು ಕೊಡಬಾರ್ದು ಅಂತ ಇದ್ದೀರಾ? ಅಲ್ಲ, ಏನು ಕೊಟ್ಟರೆ ಡೇಂಜರ್ ಆಗುತ್ತೆ? ಎಣ್ಣೆ ಪದಾರ್ಥಗಳು, ಫ್ರೂಟ್ಸು, ಮೊಸರು, ಮಜ್ಜಿಗೆಗಳು, ಮೊಟ್ಟೆ, ಚಿಕನ್ನು, ಸೊಪ್ಪು ಏನು ತಿನ್ನಂಗಿಲ್ಲ ನೀವು. ಮುಗಿದೋಯ್ತು. ಏನು ತಿನ್ನಂಗಿಲ್ಲ ನೀವು. ನೀರು ಕುಡಿಬೇಕು. ನೀರು ಕೊಡ್ರಿ ಪಾಪ ಅವರಿಗೆ. ನೀರೊಂದು 2 ಲೀಟ್ರ್ ಕೊಡ್ತೀವಿ. ನೀರು 2 ಲೀಟ್ರ್ ಕೊಡ್ತೀವಿ. ಆಕ್ಸಿಜನ್ನು ಲಿಮಿಟೆಡೇ. ಏನು ಅಲ್ಲಿ ಗಾಳಿ ಸಿಕ್ಕಿದ್ದು ಫ್ರೀ ಅಂತ ಉಸಿರಾಡೋದಲ್ಲ ಸುಮ್ಮನೆ. ನೀವು ಮದರು ಆಕ್ಸಿಜನ್ನು ಸ್ವಲ್ಪ ಉಸಿರಾಡ್ಕೋಬೇಕು, ಜಾಸ್ತಿ ಉಸಿರಾಡಕ್ಕೆ ಬಿಡಬೇಡ ಇವ್ರಿಗೆ. ನೀರು ಜಾಸ್ತಿ, ನೀರು ಅಷ್ಟೇ 2 ಲೀಟ್ರ್ ಕೊಡಿ. ನೋಡಿ, ಇವೆಲ್ಲ ತಪ್ಪ ಪದ್ಧತಿಗಳು. ತಾಯಿಗೆ ಎಷ್ಟು ಒಳ್ಳೆಯ ಆಹಾರ ಕೊಡ್ತಿರೋ ಮಗುಗೂ ಅಷ್ಟು ಒಳ್ಳೆಯ ಹಾಲು ಸಿಗತ್ತೆ. ಫ್ಯಾಕ್ಟ್ರಿ ಇದು. ಅವ್ರು ಎಷ್ಟು ಒಳ್ಳೆ ರಾ ಮಟೀರಿಯಲ್ಸ್ ಹೋಗುತ್ತೋ ಫ್ಯಾಕ್ಟ್ರಿಗೆ, ಪ್ರಾಡಕ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಅರ್ಥ ಆಯ್ತಲ್ಲ? ನೀವು ಒಳ್ಳೆ ಪದಾರ್ಥಗಳು, ಪ್ರೋಟೀನು, ಬಾಯ್ಲ್ಡ್ ಎಗ್ಸ್ ಇರಲಿ, ಚಿಕನ್ಸ್ ಇರಲಿ, ಫಿಶ್ ಇರಲಿ, ವೆಜಿಟೇಬಲ್ಸು, ಕಾರ್ಬೋಹೈಡ್ರೇಟ್ಸ್ ಇರಲಿ, ವಿಟಮಿನ್ಸ್, ಮಿನರಲ್ಸ್, ಫ್ರೂಟ್ಸು, ಡ್ರೈ ಫ್ರೂಟ್ಸು, ನಟ್ಸು ಎಷ್ಟು ಚೆನ್ನಾಗಿ ತಿಂತೀರೋ ಅಷ್ಟು ಒಳ್ಳೆ ನಿಮ್ಮ ಹೆಲ್ತ್ ಇರುತ್ತೆ, ಅಷ್ಟು ಒಳ್ಳೆ ಮಗು ಹೆಲ್ತ್ ಇರುತ್ತೆ. ಯಾಕಂದರೆ ಅಷ್ಟು ಒಳ್ಳೆ ಹಾಲು ಬರುತ್ತೆ. ಹಾಲು ಎಲ್ಲ ತಾಯಿಗೂ ಬರುತ್ತೆ, ಹೌದಾ? ಎಲ್ಲ ತಾಯಿಗೂ, ಪ್ರಾಣಿಗಳಿಗೂ ಬರುತ್ತೆ. ಬಟ್ ಯಾವ ತಾಯಿ ಒಳ್ಳೆ ನ್ಯೂಟ್ರಿಷನ್ನು, ಒಳ್ಳೆ ಫುಡ್ಡು, ಒಳ್ಳೆ ಕ್ಯಾಲ್ಸಿಯಂ, ಪ್ರೋಟೀನ್ ಫುಡ್ ತೊಗೋತಾಳೋ ಆ ತಾಯಿ ಕ್ವಾಲಿಟಿ ಆಫ್ ಹಾಲು ಚೆನ್ನಾಗಿರುತ್ತೆ. ಅರ್ಥ ಆಯ್ತಲ್ಲ? ಹಾಲು ಬಂದೇ ಬರುತ್ತೆ, ಅದು ದೇವ್ರ ನೇಚರ್ ಕೊಟ್ಟಿರೋದು. ಬಟ್ ಕ್ವಾಲಿಟಿ ಆಫ್ ಹಾಲು ಎಲ್ಲರದು ಸೇಮ್ ಮೇ ಬಿ ಇರೋದಿಲ್ಲ. ಯಾಕಂದರೆ ಪಾಪ ಅವ್ರಿಗೆ ಸರಿಯಾಗಿ ತಿನ್ನಲ್ಲ ಕೆಲವರು ಈ ಥರ ತಿನ್ನೋಕ್ಕೆ ಇರೋದೇ ಇಲ್ಲ ಕೆಲವ್ರ ಹತ್ರ. ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು. ಬಟ್ ಹಾಲು ಎಲ್ಲರಿಗೂ ಬರುತ್ತೆ. ನೀವು ದಯವಿಟ್ಟು ಏನೇನು ಮುಂಚೆ ಊಟ ಮಾಡ್ತಾಯಿದ್ರೋ ಮದುವೆಗಿಂತ ಮುಂಚೆ, ಮಗುಗಿಂತ ಮುಂಚೆ ಅಷ್ಟೇ ಹೆಲ್ದಿ ಫುಡ್ಡು, ಇನ್ನೂ ಒಂದು ಸ್ವಲ್ಪ ಜಾಸ್ತಿ ತಿನ್ಬೇಕು. ಯಾಕೆ ಗೊತ್ತಾ? ಇನ್ನೊಂದು ಮಗುಗೆ ನೀವು ಫೀಡ್ ಮಾಡಬೇಕು. ಡ್ಯಾಡಿ ಸ್ವಲ್ಪ ಜಾಸ್ತಿ ತಿನ್ನಂಗಿಲ್ಲ, ಡ್ಯಾಡಿ ಕಟ್ ಮಾಡಿ ಬಿರಿಯಾನಿ ಕೊಡ್ಬಿಡಿ ಡ್ಯಾಡಿಗೆ. ಡ್ಯಾಡಿಗಳು ಜಾಸ್ತಿ ತಿಂತಾರೆ, ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ಹೊಡಿತಾ ಇರ್ತಾರೆ ಬಿರಿಯಾನಿಗಳು, ಮಸಾಲೆ ಪುರಿ ಎಲ್ಲ. ಪಾಪ ತಾಯಿಯಲ್ಲಿ ನೀರು ಕುಡ್ಕೊಂಡು ಗಂಜಿ ಕುಡ್ಕೊಂಡು ಅಳ್ತಾ ಕೂತ್ಕೊಂಡಿರ್ತಾರೆ ನಿಮ್ಮ ಮಮ್ಮಿ. ಏನು ನಾ ಹೇಳ್ಬಿಡ್ತೀನಿ, ಈಗ ಫುಲ್ ಬಿರಿಯಾನಿ ಎಲ್ಲ ತಿನ್ನಬೇಕು, ಕಬಾಬ್ ನಿಮ್ಮ ಮಮ್ಮಿ ನಿಂಗೆ ಹಾಲು ಕುಡಿಸ್ಬೇಕು.